ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ತುಳುನಾಡಿನ ಸಾಂಪ್ರದಾಯಿಕ ಅಡಿಗೆಯಾಗಿರುವಂತಹ ಆಟಿಗಂಜಿ ಅಂದರೆ ಆಷಾಢ ಮಾಸದಲ್ಲಿ ಅಥವಾ ಆಟಿ ತಿಂಗಳಲ್ಲಿ ಮಾಡುವಂತಹ ಒಂದು ಸಾಂಪ್ರದಾಯಿಕ ಅಡಿಗೆ. ದೇಹದ ಉಷ್ಣತೆಯನ್ನು ಕಮ್ಮಿ ಮಾಡೋದಕ್ಕೆ ಇದನ್ನು ಸೇವಿಸ್ತಾರೆ. ಹಾಗಿದ್ದರೆ ಬನ್ನಿ ಮೆಂತೆ ಗಂಜಿ ಅಥವಾ ಆಟಿಗಂಜಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಹೋಳು ತೆಂಗಿನಕಾಯಿನ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಇಲ್ಲಿ ತೆಂಗಿನಕಾಯಿ ಹಾಲನ್ನು ನಾವಿಲ್ಲಿ ಬೆಳೆಸ್ತಾ ಇರೋದು. ಮೊದಲಿಗೆ ಸಿಗುವಂತಹ ಈ ದಪ್ಪ ಕಾಯಿ ಹಾಲನ್ನ ನಾವು ತೆಗೆದಿಟ್ಕೊಳ್ಬೇಕು. ನೀವು ಬಟ್ಟೆಯಲ್ಲಿ ಹಾಕಿ ಕೂಡ ನೀವು ಹಾಲನ್ನು ಹಿಂಡ್ಕೊಳ್ಬೋದು, ಅಥವಾ ಈ ರೀತಿ ಜರಡಿಯಲ್ಲಿ ನೀವು ಹಾಕಿ ಕೂಡ ಹಾಲನ್ನು ತೆಗಿಬೋದು. ಮೊದಲಿಗೆ ಸಿಗುವಂಥ ಹಾಲೇನಿರುತ್ತೆ ಅದು ಮಂದವಾಗಿರೋ ಹಾಲು. ಅದನ್ನು ನಾವು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ನಂತರ ಏನು ಈ ತೆಂಗಿನಕಾಯಿ ಏನು ಉಳಿದಿರೋದಿರುತ್ತಲ್ಲ ಅದನ್ನು ಪುನಃ ಸ್ವಲ್ಪ ನೀರು ಹಾಕಿ ಪುನಃ ನೀವು ರುಬ್ಕೊಂಡ್ರೆ ಎರಡನೇ ಸತಿ ಬರೋ ಹಾಲು, ಈ ತೆಳು ಹಾಲೇನಿರುತ್ತಲ್ಲ ಅದನ್ನು ಕೂಡ ನೀವು ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಎರಡು ರೀತಿ ಹಾಲುಗಳನ್ನ ನಾವು ತೆಗೆದಿಟ್ಕೊಳ್ಬೇಕಾಗತ್ತೆ. ಇನ್ನು ಈ ಮೆಂತೆ ಗಂಜಿ ಅಥವಾ ಆಟಿ ಗಂಜಿ ಏನಿರುತ್ತೆ ಇದನ್ನು ಆಟಿ ತಿಂಗಳು ಅಥವಾ ಆಷಾಢ ಮಾಸ ಏನು ಜುಲೈಯಿಂದ ಆಗಸ್ಟ್ವರೆಗೆ ಏನಿರುತ್ತೆ ಈ ಸಮಯದಲ್ಲಿ ಸಾಮಾನ್ಯವಾಗಿ ಕರಾವಳಿ ಪ್ರದೇಶದಲ್ಲಿ ಇದನ್ನು ಸೇವನೆ ಮಾಡ್ತಾರೆ. ಇದರ ಸೇವನೆ ಮಾಡೋದ್ರಿಂದ ದೇಹದ ಉಷ್ಣತೆಯನ್ನು ನೀವು ಕಮ್ಮಿ ಮಾಡ್ಕೊಳ್ಬೋದು. ಅಲ್ಲದೆ ಈ ಗಂಜಿನ ತಯಾರಿಸೋದಕ್ಕೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಸಿಗುವಂತಹ ಕೆಲವು ಪದಾರ್ಥಗಳನ್ನು ಬಳಸಿ ನೀವು ಮಾಡುವಂಥದ್ದು ಆ್ಯಂಡ್ ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ ನಾವು ಎರಡು ಬಗೆಯ ಕಾಯಿ ಹಾಲು ತೊಗೊಂಡಿದ್ದೀವಿ. ಫಸ್ಟ್ ಒಂದು ದಪ್ಪನೆ ಹಾಲು, ನಂತರ ಈ ತೆಳು ಹಾಲು. ಇನ್ನು ಒಂದು ಕುಕ್ಕರ್ಗೆ 1 ಕಪ್ಪಷ್ಟು ನಾನು ಸೋನಾ ಮಸೂರಿ ರಾ ರೈಸ್ ತೊಗೊಂಡಿದ್ದೀನಿ. ಊಟದ ಅಕ್ಕಿ, ನೀವು ರೇಷನ್ ಅಕ್ಕಿ ಕೂಡ ಬಳಸ್ಬೋದು ಅಥವಾ ಕುಸುಬ್ಲಕ್ಕಿ ಕೂಡ ಬಳಸ್ಬೋದು. ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ. ಇನ್ನು 2 ಟೇಬಲ್ ಸ್ಪೂನಷ್ಟು ಮೆಂತೆನ ಒಂದು ಅರ್ಧ ಗಂಟೆ ಮೊದಲೇ ನೆನೆ ಹಾಕ್ಕೊಂಡಿದ್ದೆ. ಅದನ್ನು ಕೂಡ ನಾನು ಈ ಅಕ್ಕಿಯೊಂದಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಎರಡನೇ ಸತಿ ತೆಗೆದಿರುವಂಥ ತೆಳು ಕಾಯಿ ಹಾಲೇನಿರುತ್ತೆ ಅದು 1.5 ಕಪ್ಪಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ 1 ಕಪ್ ಅಕ್ಕಿಗೆ 1.5 ಕಪ್ಪಷ್ಟು ತೆಳು ಕಾಯಿ ಹಾಲು ಜೊತೆಗೆ 1.5 ಕಪ್ಪಷ್ಟು ನೀರು. ಅಂದರೆ ನಾವಿಲ್ಲಿ 1:3 ರೇಷಿಯೋದಲ್ಲಿ ಬಳಸಿದ್ದೀವಿ. ಇದನ್ನು ನಾನು 3ರಿಂದ 4 ವಿಸಿಲ್ ಆಗೋ ತನಕ ಬೇಯಿಸ್ಕೊಳ್ತೀನಿ. ಅಂದರೆ ನಾರ್ಮಲ್ ನಿಮಗೆ ಅನ್ನ ಏನು ಬೇಯುತ್ತೆ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಬೆಂದಿರಬೇಕು ಗಂಜಿ ಮಾಡೋದ್ರಿಂದ. ಈಗ ನೋಡಿ ನೀರೆಲ್ಲ ಆರಿದೆ ಆ್ಯಂಡ್ ಅನ್ನ ಕೂಡ ಚೆನ್ನಾಗಿ ಬೆಂದಿದೆ, ಸಾಫ್ಟಾಗಿ ಆಗಿದೆ. ಇನ್ನು ಇದಕ್ಕೆ ನೀವು ಮೊದಲೇ ತೆಗೆದಿಟ್ಟ ಈ ಮಂದ ಕಾಯಿ ಹಾಲನ್ನು ಹಾಕ್ಕೊಳ್ಳಿ. ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇದನ್ನು ಕುದಿಸ್ಬೇಕು. ಕೆಲವು ಕಡೆ ಇದನ್ನು ಸಪ್ಪೆಯಾಗಿ ಕೂಡ ಮಾಡ್ತಾರೆ, ಕೆಲವು ಕಡೆ ಇದನ್ನು ಸ್ವೀಟಾಗಿಯೂ ಕೂಡ ಮಾಡ್ತಾರೆ. ನೀವು ಸ್ವೀಟ್ ಮಾಡಬೇಕು ಅಂತಂದರೆ ಇಲ್ಲಿ ನೀವು ಬೆಲ್ಲನ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸಪ್ಪೆ ಮಾಡೋ ಗಂಜಿನ ತೋರಿಸ್ತಾ ಇರೋದು. ಕಾಯಿ ಹಾಲು ಹಾಕಿದ ಮೇಲೆ ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ಇದು ರೆಡಿ ಆಯಿತು. ಈ ಕನ್ಸಿಸ್ಟೆನ್ಸಿನಲ್ಲೇ ಇರಬೇಕು. ಇದನ್ನು ಬಿಸಿನೇ ಸರ್ವ್ ಮಾಡಿ ತುಂಬಾ ರುಚಿಯಾಗಿರುತ್ತೆ. ಈ ಕಾಯಿ ಹಾಲಿನ ಕ್ರೀಮಿ ಟೆಕ್ಸ್ಚರ್ ಜೊತೆ ಈ ಮೆಂತೆಯ ಒಂದು ಫ್ಲೇವರ್ ಇದೆಲ್ಲ, ಮೇಲೆ ಸ್ವಲ್ಪ ತುಪ್ಪ ಹಾಕಿ ಉಪ್ಪಿನಕಾಯಿ ಹಾಕಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಸಾತ್ವಿಕ ಆಹಾರ ಆಟಿ ತಿಂಗಳ ವಿಶೇಷ ಮೆಂತೆ ಗಂಜಿನ ನೀವು ಕೂಡ ಟ್ರೈ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.